ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನಿವತ್ತು ಮಾಡ್ತಿರೋಂಥ ವ್ಲಾಗ್ ಯಾವುದಪ್ಪ ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮನ ಮನೆಗೆ ಹೋಗ್ತಿರೋಂಥ ವ್ಲಾಗು. ಅಲ್ಲಿ ಒಂದಿನ ಹೇಗಿತ್ತು, ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ. ಅಮ್ಮನ ಮನೆಗೆ ಹೋಗ್ತಾ ಇರೋದಿದು. ಅಮ್ಮನ ಮನೆಗೆ ಹೋಗೋಷ್ಟೊತ್ತಿಗೆ ನೈಟ್ ಆಗಿಬಿಟ್ಟಿತ್ತು. ಹಾಂ ಪ್ಲೀಸ್ ಸರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆ ಮಕ್ಕಳೆಲ್ಲ ಇಲ್ಲಿ ವೀಡಿಯೋ ಗೇಮ್ ಆಡ್ತಾ ಇದ್ದಾರೆ. ವೀಡಿಯೋ ಗೇಮ್ ಆಡ್ಕೊತ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ವೀಡಿಯೋ ಗೇಮ್ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲರೂ ಬಂದಿದ್ರಲ್ವ, ಫಂಕ್ಷನ್ ಇತ್ತು ಅಂತ ಎಲ್ಲೂ ಮಕ್ಕಳು ಸೇರಿಕೊಂಡು ವೀಡಿಯೋ ಗೇಮ್ ಆಡ್ತಾ ಇದ್ದಾರೆ. ನನ್ನ ಮಗಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಇದು ಡಿಶ್ ಮಾಡೋದು, ಇದು ಮುಂದಕ್ಕೆ ಹೋಗೋಲ್ಲ, ಇದು ಹಿಂದಕ್ಕೆ ಹೋಗೋದು, ಇದು ಹಿಂದಕ್ಕೆ ಹೋಗೋದು, ಇದು ರೈಟ್ ಹೋಗೋದು, ಇದು ಲೆಫ್ಟ್ ಹೋಗೋದು, ಇದು ರೈಟ್ ಲೆಫ್ಟ್ ಅಲ್ವಾ, ಲೆಫ್ಟ್ ಹೋಗೋದು, ಇದು ರೈಟ್ ಹೋಗೋದು, ಇದು ಡೌನ್ ಬರೋದು, ಇದು ಅಪ್ ಹೋಗೋದು. ಮೇಲಿಂದ ಅಪ್ ಹೋಗ್ದೇನೆ ಕೆಳಗಿಂದ ಡೌನ್. ನಮ್ಮ ಕಿಚನ್, ನಮ್ಮ ಅಮ್ಮನ ಮನೆ ಕಿಚನು. ನಮ್ಮಮ್ಮ ಅನ್ನ ಮಾಡ್ತಾಯಿತ್ತು. ನಾವೆಲ್ಲ ಬಂದೀವಿ ಅಂತ ಸ್ಪೆಷಲಾಗಿ ಹಾಲು ಕಾಸಿದ್ದಾರೆ. ಹಳ್ಳಿ ಮನೆ ಕಿಚನ್, ಯಾವುದೇ ಮಾಡರ್ನ್ ಕಿಚನ್ ಅಲ್ಲ, ಹಳ್ಳಿ ಮನೆ ಕಿಚನ್. ನೋಡಿ ನಮ್ಮಮ್ಮ ಮೂಲಂಗಿ ಸಾರು ಮಾಡ್ತಾರೆ, ಜಜ್ಜಿ ಮೂಲಂಗಿ ಸಾಂಬಾರು. ರೆಸಿಪಿ ತೋರಿಸ್ತೀನಿ ನಿಮಗೂ ನೋಡ್ಕೊಂಡು. ಕೊತ್ತಂಬರಿ ಸೊಪ್ಪನ್ನು ಜೋಡಿಸ್ಕೊಂಡವ್ರಷ್ಟೇನು. ಮಿಕ್ಸಿ ಜಾರಿಗೆ ಉಪ್ಪು ಹಾಕೋರೆ, ಹುಣಸೆಹಣ್ಣು ಹಾಕೋರೆ, ನೆಕ್ಸ್ಟು ಏನು ಹಾಕ್ತವ್ರೆ, ಕಡಲೆ ಹಾಕ್ತವ್ರೆ, ಹುರ್ಗಡ್ಲೆ, ಜಜ್ಜಿ ಮೂಲಂಗಿ ಸಾಂಬಾರು ಮಾಡೋದಕ್ಕೆ. ನೋಡಿ ಅಮ್ಮ ಮಾಡ್ತಿರ್ಕಂತ ಜಜ್ಜಿ ಮೂಲಂಗಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋರೆ, ಹುಣಸೆಹಣ್ಣು ಹಾಕೋರೆ, ಉಪ್ಪು ಹಾಕೋರೆ, ಜೊತೆ ಕಡಲೆ ಹಾಕೋರೆ, ಜೀರಿಗೆ ಹಾಕೋರೆ, ಮೂಲಂಗಿನ ಹೆಚ್ಚಿಡ್ಕೊಂಡವ್ರೆ, ಜೊತೆಗೆ ಈರುಳ್ಳಿ ಇಟ್ಕೊಂಡವ್ರೆ, ನೆಕ್ಸ್ಟ್ ಕರಿಬೇವು, ಬೆಳ್ಳುಳ್ಳಿ ಹಾಕಿದ್ದಾರೆ, ಒಣಮೆಣ್ಸಿನ್ಕಾಯಿ ಹುರಿದು ಹಾಕ್ತವ್ರೆ. ಇದು ಕಾಯಿ ಏನು ಹಾಕಲ್ಲೇನಮ್ಮ? ಕಡಲೆ ಬೀಜ ಹುರಿದಿದ್ದಾರೆ, ಸ್ವಲ್ಪ ಕಡಲೆ ಬೀಜ ಹುರಿದಿರೋದು, ಜೊತೆಗೆ ಒಣಮೆಣ್ಸಿನ್ಕಾಯಿ ಹುರಿದಿರೋದು, ಸ್ವಲ್ಪ ಕಾಯಿ ಹಾಕ್ತಾರಂತೆ. ಕಾಯಿನೂ ಹೆಚ್ಕೊತಾ ಇದ್ದಾರೆ ನೋಡಿ. ಈಳ್ಗೆ ಮಣೆಯಲ್ಲಿ ಯಾರಾದರೂ ಇನ್ನೂ ಈಳ್ಗೆ ಮಣೆ ಬಳಸ್ತಾ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿ ಮಕ್ಕಳು ಕಾರ್ನ್ ಬೇಕಂತ ಸುಲಿತಾ ಇದ್ದಾರೆ. ಹೊಲದಲ್ಲಿ ಬೆಳೆದಿದ್ರಲ್ಲ ನಮ್ಮ ಮನೆಯಲ್ಲಿ ತಗೊಂಡ್ಬಂದಿದ್ರು ಅಮ್ಮರು, ಅದನ್ನು ಸುಲಿತಾ ಇದ್ದಾರೆ. ನನ್ನ ಮಗಳು ನಮ್ಮ ಅಕ್ಕನ ಮಗಳು ಇದ್ದು ಸೇರಿಕೊಂಡು ಅಪ್ಪಾಜಿ ತಗೊಬಂದಿದ್ರು ತೋಟದಿಂದ. ಅದನ್ನು ಸುಲಿಬಿಟ್ಟು ಬೇಯಿಸಬೇಕು ಅಂತ ಊಟ ಮಾಡ್ತಿದ್ದಾರೆ. ನನ್ನ ಮಗಳು ಇದರಲ್ಲೇ ತಲೆ ಕಡಿತೈತೆ ಅಂತ. ನೋಡಿ ಇವಾಗೆಲ್ಲ ಸುಲ್ಬಿಟ್ಟಿವಿ. ಒಂದು ಕುಕ್ಕರಿಗೆ ಹಾಕಿ ಬೇಯಿಸ್ಬೇಕು. ಅದಕ್ಕೆ ಇದು ಚಿಕ್ಕದಾಗ್ತೈತೆ ಕುಕ್ಕರು. ಇನ್ನೊಂದು ಕುಕ್ಕರ್ ತರಕ್ಕೆ ಹೋಗಿದ್ದೀವಿ, ಇನ್ನೊಂದು ಕುಕ್ಕರಿಗೆ ಹಾಕೋಗ್ತೀವಿ. ಸೌಂಡು ನನ್ನ ಮಗಳು ಹೇಳಮ್ಮ ಎಲ್ರಿಗೂ ಅಂತ ಹೇಳ್ತಾಳೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಂ ನೋಡ್ರಿ ನನ್ನ ಮಗಳು ಇದು ಜೋಳನೆಲ್ಲ ತೆಗ್ದಿದ್ವಲ್ಲ, ಸಿಪ್ಪೆ ಇತ್ತಲ್ಲ, ಸಿಪ್ಪೆನ ಕುಟ್ಟಾಣಿ ಒಳಗೆ ಹಾಕಿ ಕುಟ್ತಾವಳೆ. ಕುಟ್ತಾನೆ ಇರ್ತಾಳೆ. ಅದು ಕಾರ್ನ್ದೆಲ್ಲ ಬಿಡಿಸಿದ್ವಲ್ಲ ಜೋಳದ್ದು, ಸಿಪ್ಪೆನೆಲ್ಲ ಹಾಕಿ ಅದರೊಳಗೆ ಹಾಕಿ ಕುಟ್ತಾ ಇದ್ದಾಳೆ. ಅವಳೇ ಮಾತಾಡ್ತಾಳೆ ನೋಡಿ ಇವಾಗ. ಅಪ್ಪ ಏನಂತ ಹೇಳ್ಬೇಕಪ್ಪ? ಹಾಂ ಹಾಂ ಮತ್ತೆ ಏನು ಮಾಡಬೇಕು? ಏನಂತನಪ್ಪ, ಏನಂತ ಹೇಳೋಣಪ್ಪ? ಅದ್ರೊಳಗೆ ಹಾಕ್ತಿದ್ದಾರೆ ಅಂತ ಹೇಳಿ. ನೋಡಿ ಹೇಳ್ಬೇಕಂತ ಅದ್ರೊಳಗೆ ಹಾಕ್ತಿದ್ದಾರಂತೆ ಕುಟ್ಟಿ. ನನ್ನ ಮಗಳು ರುಬ್ಬಿದ್ದಾರೆ. ಜೊತೆಗೆ ಹಂಗೆ ಮೂಲಂಗಿ ಹೆಚ್ಚಿಡ್ಕೊಂಡಿದ್ರಲ್ಲ ಅದನ್ನು ಹಾಕಿ ಅರ್ಧಂಬರ್ಧ ರುಬ್ಬಿದ್ದಾರೆ. ಇವಾಗ ಒಗ್ಗರಣೆ ಕೊಡ್ತಾರೆ. ಒಗ್ಗರಣೆ ಕೊಟ್ಬಿಟ್ಟು ಮೂಲಂಗಿ ಸಾರು ರೆಡಿ.
ಈ ಸಾಂಬಾರ್ ರೆಸಿಪಿ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಕಾರ್ನೆಲ್ಲ ಬೇಯಿಸಿ ಅಮ್ಮ ರೆಡಿ ಮಾಡಿದರು. ಆ ಕಾರ್ನೆಲ್ಲ ಆಗಿದೆ. ಇಲ್ಲಿ ಜೋಳ ಬೆಂದಿದ್ದಾಯ್ತು. ನಮ್ಮಮ್ಮ ತೆಗೆದು ಪ್ಲೇಟಿಗೆ ಹಾಕ್ತಾ ಆಯ್ತು ಎಲ್ರಿಗೂ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕಾಷ್ಟು ತಗೊಂಡು ತಿನ್ಕೊಳ್ರಿ ಅಂತ. ಕಾರ್ನೆಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಹೋಗೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು. ಹಿಂದಿನ ದಿನ ನೆಕ್ಸ್ಟ್ ಡೇ ಮಾರ್ನಿಂಗು ಅಕ್ಕ ಏನೋ ಪಾರ್ಸಲ್ ಬುಕ್ ಮಾಡಿದ್ಲಂತೆ, ಕ್ರೀಮ್ ಏನೋ ಬೇಕು ಅಂತ. ಪಾರ್ಸಲ್ ಬಂದಿತ್ತು. ಆ ಪಾರ್ಸಲ್ ತೊಗೊಳಕ್ಕೆ ಎಲ್ಲ ಮಕ್ಕಳು ಬಂದಿದ್ದರು. ಏನೋ ಬಂದಿದೆ ಪಾರ್ಸಲ್ ಬಂದಿದೆ ಅಂತನ. ನೋಡಿ ಎಷ್ಟು ಮಕ್ಕಳೆಲ್ಲ ಎಷ್ಟು ಇದು ಮಾಡ್ತಾರೆ, ಜಗಳ ಮಾಡ್ತಾರೆ. ನನಗೆ ಬೇಕು ನಾನು ಪಾರ್ಸಲ್ ಓಪನ್ ಮಾಡ್ತೀನಿ ಅಂತ ಎಲ್ಲರೂ ಹೋಗ್ತಿದ್ದಾರೆ. ಆದರೆ ನನ್ನ ಮಗಳು ಯಾರಿಗೂ ಕೊಡೋದಿಲ್ಲ, ನಾನೇ ಓಪನ್ ಮಾಡ್ತೀನಿ ಅಂತ ಕೂತ್ಕೊತಾಳೆ. ಎಲ್ಲ ಮಕ್ಕಳು ಸೇರ್ಕೊಂಡು ಅವರಿಗೂ ಖುಷಿ ಒಂಥರ, ಏನೋ ಪಾರ್ಸಲ್ ಬಂದಿದೆ, ಏನಿದೆ ಅದರೊಳಗಡೆ ಏನಿದೆ ಅಂತ ಓಪನ್ ಮಾಡಬೇಕು, ನೋಡಬೇಕು ಅನ್ನೋ ಖುಷಿ ಎಲ್ಲ ಮಕ್ಕಳಿಗೂ ಇರುತ್ತಲ್ವ. ಅದೇ ಥರ ನಮ್ಮ ಮಕ್ಕಳಿಗೂ ಖುಷಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಕ್ಕಳು ಸೇರ್ಕೊಂಡು ಹೆಂಗೆ ಓಪನ್ ಮಾಡ್ತಿದ್ದಾರೆ. ಅವ್ರಿಗೆ ಬರ್ತಾ ಇಲ್ಲ. ಇನ್ನೊಬ್ಬ ಬಂದ ನಮ್ಮ ಅಕ್ಕನ ಮಗ, ಅವನು ಓಪನ್ ಮಾಡಿ ಕಿತ್ತಾಕ್ಬಿಟ್ಟಾತ ಬಾಕ್ಸು. ಕಿತ್ತಾಕಿ ತಗೋ ನೋಡ್ಕೊ ಅಂತ ಕೊಟ್ಟಿದ್ದಾನೆ. ನೋಡಿ ಒಂದು ಬಾಕ್ಸಿಗೆ ಎಷ್ಟು ಜನ ಕೂತಿದ್ದಾರೆ ಓಪನ್ ಮಾಡೋದಕ್ಕೆ ನೋಡೋದಕ್ಕೆ. ಅದು ಕ್ರೀಮ್ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಒಬ್ಬೊಬ್ಬರೇ ಸೈಡಿಗೆ ಹೋಗ್ತಾರೆ. ನನ್ನ ಮಗಳು ಯಾರಿಗೂ ಕೊಡ್ತಾ ಇಲ್ಲ, ನಾನೇ ನೋಡ್ತೀನಿ ಅಂತನ ಓಪನ್ ಮಾಡ್ತಾಳೆ. ಈಗ ಬರ್ತಾ ಇಲ್ಲ ಬಿಚ್ಚೋದಕ್ಕೆ, ಆದರೆ ಅದರಲ್ಲೇ ಕಷ್ಟಪಟ್ಟು ಏನೋ ಮಾಡಿ ಎಲ್ಲ ಬಿಚ್ತೀನಿ ಅಂತ ಕೂತವಳೆ ಬಿಚ್ಕೊತಾನ. ಮಕ್ಳಿಗೊಂಥರ ಖುಷಿ ಇದು ಈ ಥರ ಎಲ್ಲ ಮಾಡೋದು. ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಮಾಡಿದ್ದೀವಲ್ವ. ನಮಗೆಲ್ಲ ಪಾರ್ಸಲೆಲ್ಲ ಇರಲಿಲ್ಲ ಅವಾಗ. ನಾವೆಲ್ಲ ಚಿಕ್ಕವರಿದ್ದಾಗ ಏನಿದ್ರು ಡೈರೆಕ್ಟಾಗಿ ಹೋಗೋ ತಗೋಬಾ ಅನ್ನೋದಿತ್ತು. ಆದರೆ ಈ ಥರ ಇವಾಗಿನ ಮಕ್ಕಳ ಜನ್ರೇಷನ್ ಆಗಲ್ಲ. ಏನೇ ಬೇಕಂದ್ರೆ ಅಮ್ಮ ಬುಕ್ ಮಾಡಿಬಿಡು, ತರಿಸ್ಬಿಡು ಅನ್ನೋ ಥರ ಬಂದಿದ್ದಾವೆ. ಮಕ್ಕಳೆಲ್ಲ ಚೇಂಜ್ ಆಗಿದೆ ಇವಾಗ. ಹಳ್ಳಿಗಳಲ್ಲಿ ಈಗ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹಿತ ಪಾರ್ಸಲೆಲ್ಲ ಬರೋದಕ್ಕೆ ಶುರುವಾಗಿದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆನೂ ಬರುತ್ತೆ ಇವಾಗ. ನೋಡಿ ಈ ಕಡೆ ಕೆಲವು ಮಕ್ಕಳು ವೀಡಿಯೋ ಗೇಮ್ ಮಾಡ್ತಿದ್ದಾರೆ. ಅವರು ಯಾವ ಮಕ್ಳುಗಳು ಅವ್ರವ್ರ ಲೋಕದಲ್ಲಿ ಅವ್ರವ್ರು ಇರ್ತಾರೆ. ಯಾರಿಗೆ ಏನು ಬೇಕೋ ಅದು ಆಡ್ತಾರೆ, ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ. ನೋಡಿ ಇವರು ಒಂದು 3 ಸೇರ್ಕೊಂಡು ಇಲ್ಲಿ ಈ ಕಡೆ ವೀಡಿಯೋ ಗೇಮ್ ಮಾಡ್ತಿದ್ದಾರೆ, ಈ ಕಡೆ ಇವ್ರು ಪಾರ್ಸಲ್ ಬಿಚ್ತವ್ರೆ. ನಮಗೆ ಅವ್ರನ್ನೆಲ್ಲ ನೋಡಿ ಒಂಥರ ಖುಷಿ ಆಗ್ತಿತ್ತು. ಅವ್ರು ಮಾಡೋದು, ನಾವು ಅವ್ರು ಚಿಕ್ಕವರಿದ್ದಾಗ ನಮ್ಮವು ಅವ್ರದ್ದೇ ಬೇರೆ ಥರ, ನಮ್ಮದೇ ಬೇರೆ ಥರ. ನಾವೆಲ್ಲ ಚಿಕ್ಕವರಿದ್ದಾಗ ಮನೆಗೆ ಇರ್ತಿರ್ಲಿಲ್ಲ. ರಜೆ ಇತ್ತು ಅಂದರೆ ಹೊರಗಡೆ ಹೋಗ್ತಿದ್ವಿ. ನೋಡಿ ಎಲ್ಲ ಮಕ್ಕಳನ್ನು ಕೂರಿಸ್ಬಿಟ್ಟಿದ್ದೀನಿ ನಾನು. ಕೂತ್ಕೊಳ್ರಿ ಎಲ್ಲರೂ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ ಎಷ್ಟು ಜನ ಮಕ್ಕಳು. ಇವರೆಲ್ಲರೂ ಇಲ್ವಾ, ಇನ್ನೂ ಕಡಿಮೆ ಇದ್ದಾರೆ ಅಷ್ಟೇ ಮಕ್ಕಳು, ಇನ್ನೂ ಎಲ್ಲರೂ ಬಂದಿಲ್ಲ. ಇವ್ರು ಕೆಲವರು ಬಂದಿರೋರ್ದು ಅಷ್ಟೇ ತೆಗ್ದಿದ್ದೀವಿ. ಆಮೇಲೆ ಊರಿಗೆ ಹೊರಟ್ವಿ ಸಂಜೆ. ಆಮೇಲೆ ಅವ್ರ ಅಣ್ಣಂಗೆ ರಾಖಿ ಕಟ್ಟಿರಲಿಲ್ಲ, ನಾವು ರಾಖಿ ಹಬ್ಬದಲ್ಲಿ ಹೋಗಿರಲಿಲ್ಲಲ್ಲ, ಅದಕ್ಕೆ ಊರಿಗೆ ಬರಬೇಕು ಟೈಮಲ್ಲಿ ರಾಖಿ ಕಟ್ಟಿದ್ಲು ನಮ್ಮ ಅಕ್ಕನ ಮಗನಿಗೆ. ಅವನು ಹೀರೋನೊಬ್ಬ ಅಂತಾನೆ, ಅವನಿಗೆ ರಾಖಿ ಕಟ್ಟಿ ಆರತಿ ಬೆಳಗ್ತಾ ಇದ್ದಾಳೆ. ಅಮ್ಮ ನಾನು ರಾಖಿ ಕಟ್ಟಬೇಕು, ಅಣ್ಣಂಗೆ ರಾಖಿ ಕಟ್ಟಬೇಕು ಅಂತ ತರಿಸ್ಕೊಂಬಿಟ್ಟು ಕಟ್ಟಿದ್ಲು. ನೋಡಿ ಅವರಿಬ್ಬರು ಎಷ್ಟು ಚೆನ್ನಾಗಿ ಕಟ್ಟಿಸ್ಕೊಂಡ್ರು. ಇದೇ ಅಲ್ವ ಅಣ್ಣ ತಂಗಿ ಅಂದರೆ ಪ್ರೀತಿ ಸಂತೋಷ ಅನ್ನೋದು. ಆಮೇಲೆ ಅಣ್ಣ ಗಿಫ್ಟ್ ಕೊಡ್ತೀನಿ ಅಂತ ಅವನು ಉಂಡಿಂದ ತೆಗೆದು ದುಡ್ಡು ಕೊಟ್ಟ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.